ನಮಸ್ಕಾರ ಸಮಸ್ತ ಮಿಥುನ ರಾಶಿಯ ಬಂಧುಗಳೇ. ಶಿವರಾತ್ರಿಯ ಆ ಪವಿತ್ರ ದಿವ್ಯ ಶಕ್ತಿ ಈಗ ಬ್ರಹ್ಮಾಂಡದಲ್ಲಿ ಸಂಚಲನ ಸೃಷ್ಟಿಸುತ್ತಿದೆ. ಈ ಮಿಥುನ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಹರಿಯುತ್ತಿರುವ ಕಾಲದ ಪ್ರವಾಹ ಈಗ ದಿಕ್ಕು ಬದಲಿಸುತ್ತಿದೆ. ಇದುವರೆಗೆ ನೀವು ಎಷ್ಟು ಬುದ್ಧಿವಂತರಾಗಿದ್ದರೂ ಅಷ್ಟೇ ಕಷ್ಟಪಟ್ಟಿದ್ದರೂ ನಿಮಗೇನು ಒಂದು ಕೊರತೆ ಕಾಡುತ್ತಿತ್ತು ಅಲ್ವಾ? ಮಾಡುವುದೆಲ್ಲ ರಭಸ, ಸಿಗುವುದು ಮಾತ್ರ ಅಲ್ಪ ಎಂಬಂತಾಗಿತ್ತು ನಿಮ್ಮ ಸ್ಥಿತಿ. ಆದರೆ ಮಿಥುನ ರಾಶಿಯವರೇ, ಶಿವರಾತ್ರಿಯ ನಂತರ ನಿಮ್ಮ ಜಾತಕದಲ್ಲಿ ಬುಧಾದಿತ್ಯ ಮಹಾಯೋಗ ಮತ್ತು ಶಿವಶಕ್ತಿ ಅನುಗ್ರಹ ಒಟ್ಟಾಗಿ ಸಕ್ರಿಯವಾಗುತ್ತಿದೆ. ಈ ವಿಡಿಯೋವನ್ನು ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಬಹುದು. ನಿಮ್ಮ ಅಧಿಪತಿ ಬುಧ ದೇವನು ಶಿವನ ಆಜ್ಞೆಯಂತೆ ನಿಮಗೆ ಯಾವ ರೀತಿಯ ಬಂಪರ್ ನೀಡಲಿದ್ದಾನೆ ಎಂಬ ಗುಟ್ಟನ್ನು ನಾವು ಇಂದು ಬಿಚ್ಚಿಡಲಿದ್ದೇವೆ. ಕೊನೆಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮಿಥುನ ರಾಶಿಯ ವಿಶೇಷ ಮತ್ತು ಗ್ರಹಗಳ ಆಟ. ಮಿಥುನ ರಾಶಿಯ ಅಧಿಪತಿ ಬುಧ. ಬುಧ ಎಂದರೆ ಬುದ್ಧಿವಂತಿಕೆ, ಸಂವಹನ ಮತ್ತು ವ್ಯಾಪಾರ. ಶಿವರಾತ್ರಿಯ ನಂತರ ಬುಧನು ಶುಭ ಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾನೆ. ನಿಮ್ಮ ರಾಶಿಯ ಮೇಲೆ ಗುರುಗ್ರಹದ ನಮನ ದೃಷ್ಟಿ ಬೀರುತ್ತಿರುವುದು ಭಾಗ್ಯೋದಯ ಮುನ್ಸೂಚನೆ. ಕಳೆದ ಕೆಲವು ದಿನಗಳಿಂದ ರಾಹು ನಿಮ್ಮ ಮನಸ್ಸಿನಲ್ಲಿ ಗೊಂದಲಕ್ಕೆ ಸೃಷ್ಟಿಸುತ್ತಿದ್ದಾನೆ. ಆದರೆ ಈಗ ಶಿವನು ತ್ರಿಶೂಲದಂತೆ ನಿಮ್ಮ ಬುದ್ಧಿಶಕ್ತಿ ಚುರುಕಾಗಲಿದೆ. ಶನಿದೇವನು ನಿಮ್ಮ ಅಷ್ಟಮ ಸ್ಥಾನದಿಂದ ದೂರ ಸರಿದು ಭಾಗ್ಯಸ್ಥಾನದತ್ತ ಸಾಗುತ್ತಿರುವುದು ನಿಮ್ಮ ಪಾಲಿಗೆ ಅಮೃತ ಸಿಕ್ಕಂತೆ. ಇದರರ್ಥ ನಿಮ್ಮ ಮಾತು ಈಗ ಮಂತ್ರವಾಗಲಿದೆ, ನಿಮ್ಮ ಕೆಲಸ ಈಗ ಯಶಸ್ಸಿನ ಸೂತ್ರವಾಗಲಿದೆ. 5 ದಿನಗಳ ಜರ್ನಿ ನಿಮಗೆ ವರ್ಷ ಪೂರ್ತಿ ಲಾಭದಾಯಕವಾಗಿರುತ್ತದೆ. ಮೊದಲನೇ ದಿನ ವಾಕ್ಸಿದ್ಧಿ ಮತ್ತು ಹಳೆಯ ಸಮಸ್ಯೆಗಳ ಅಂತ್ಯ. ಮೊದಲನೇ ದಿನ ನಿಮ್ಮ ಸಂವಹನ ಕಲೆ ಕೆಲಸ ಮಾಡಲಿದೆ. ಬರಬೇಕಾಗಿದ್ದ ಹಣ ಬಗ್ಗೆ ನೀವು ಮಾಡುವ ಒಂದು ಫೋನ್ ಕಾಲ್ ಅಥವಾ ಸಂಭಾಷಣೆ ದೊಡ್ಡ ಯಶಸ್ಸು ತರಲಿದೆ. ಹಳೆಯ ಕೋರ್ಟ್ ಕಚೇರಿ ಅಥವಾ ಜಮೀನು ವಿವಾದಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆ ಕಂಡುಬರುತ್ತದೆ. ಅನಿರೀಕ್ಷಿತ ಧನಯೋಗ ಮತ್ತು ವ್ಯಾಪಾರ ಲಾಭ. ಎರಡನೇ ದಿನ ಮಿಥುನ ರಾಶಿಯವರಿಗೆ ಕುಬೇರನ ಅನುಗ್ರಹ ಸಿಗಲಿದೆ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ 2 ಪಟ್ಟು ಹೆಚ್ಚಾಗಲಿದೆ. ಹೊಸ ಪಾರ್ಟ್ನರ್ಶಿಪ್ ಅಥವಾ ಹೊಸ ಡೀಲಿಂಗ್ಗಳಿಗೆ ಸಹಿ ಹಾಕಲು ಇದು ಅತ್ಯಂತ ಶ್ರೇಷ್ಠ ದಿನವಾಗುತ್ತದೆ. ಇನ್ನು ಮೂರನೇ ದಿನ ಪ್ರೀತಿ, ಪ್ರೇಮ ಮತ್ತು ಕೌಟುಂಬಿಕ ಸುಖ. ಮೂರನೇ ದಿನ ಮನೆಯಲ್ಲಿ ಸಂಭ್ರಮದ ವಾತಾವರಣವಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮಂಜಿನಂತೆ ಕರಗಲಿವೆ. ಪ್ರೀತಿಯಲ್ಲಿರುವವರಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಆತಂಕ ದೂರವಾಗಲಿದೆ. ಇನ್ನು ನಾಲ್ಕನೇ ದಿನ ಉದ್ಯೋಗದಲ್ಲಿ ಪ್ರಗತಿ ಮತ್ತು ಕೀರ್ತಿ. ಕೆಲಸ ಮಾಡುವವರಿಗೆ ಈ ದಿನ ಬಡ್ತಿ ಅಥವಾ ಸಂಬಳದ ಹೆಚ್ಚಳದ ಸುದ್ದಿ ಸಿಗಬಹುದು. ನಿಮ್ಮ ಕ್ರಿಯೇಟಿವ್ ಐಡಿಯಾಗಳಿಗೆ ಆಫೀಸ್ನಲ್ಲಿ ಭಾರಿ ಡಿಮ್ಯಾಂಡ್ ಬರಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುವಂತಹ ಒಂದು ಘಟನೆ ನಡೆಯಲಿದೆ. ಇನ್ನು 5ನೇ ದಿನ ವಿಜಯ ಯಾತ್ರೆ ಮತ್ತು ಹೊಸ ಆರಂಭ. ನೀವು ಒಂದು ಹೊಸ ಸಾಹಸಕ್ಕೆ ಕೈ ಹಾಕಲಿದ್ದೀರಾ. ಅದು ಹೊಸ ಮನೆ ಇರಬಹುದು ಅಥವಾ ಹೊಸ ಉದ್ಯಮವಿರಬಹುದು. ಈ ದಿನದ ಹೂಡಿಕೆ ನಿಮಗೆ ದೀರ್ಘಕಾಲದ ಲಾಭ ನೀಡಲಿದೆ. ಒಟ್ಟಾರೆಯಾಗಿ ಈ 5 ದಿನಗಳಲ್ಲಿ ನಿಮ್ಮ ಜೀವನದ ಹೊಸ ಇನ್ನಿಂಗ್ ಆರಂಭಿಸಲಿದೆ. ಇನ್ನು ಮಿಥುನ ರಾಶಿಯವರೇ, ಮಾಡಲೇಬಾರದ ತಪ್ಪುಗಳು. ಲಕ್ ಚೆನ್ನಾಗಿದೆ ಎಂದು ತಪ್ಪು ದಾರಿ ತುಳಿಯಬೇಡಿ. ದ್ವಂದ್ವ ಮನಸ್ಸು. ಮಿಥುನ ರಾಶಿಯವರು ಒಂದೇ ಕೆಲಸ 2 ಕೆಲಸಕ್ಕೆ ಕೈ ಹಾಕಬೇಡಿ. ಒಂದು ಗುರಿ ಇಟ್ಟುಕೊಳ್ಳಿ. ಇನ್ನು ಎರಡನೇದಾಗಿ ಖರ್ಚಿನ ಮೇಲೆ ಹಿಡಿತ. ಹಣ ಬರುತ್ತದೆ ಎಂದು ಅತಿಯಾದ ಆಡಂಬರಕ್ಕೆ ಖರ್ಚು ಮಾಡಬೇಡಿ. ಇನ್ನು ಮೂರನೇದಾಗಿ ನಿಮ್ಮ ಐಡಿಯಾಗಳನ್ನು ಬೇರೆಯವರಿಗೆ ಹೇಳುವ ಮುನ್ನ 100 ಬಾರಿ ಯೋಚಿಸಿ. ಐಡಿಯಾ ಕಳುವಾಗುವ ಸಾಧ್ಯತೆ ಇದೆ. ಇನ್ನು ಅದೃಷ್ಟವನ್ನು 10 ಪಟ್ಟು ಹೆಚ್ಚಿಸುವ ಪರಿಹಾರಗಳು. ಈ ಅದೃಷ್ಟ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿರಲು ಈ ಮಹಾಮಂತ್ರ ಮತ್ತು ತಂತ್ರಗಳನ್ನು ಪಾಲಿಸಿ. ಗಣೇಶ ಮತ್ತು ಶಿವನ ಆರಾಧನೆ. ಬುಧನ ಅಧಿಪತಿ ಗಣೇಶ. ಹಾಗಾಗಿ ಬೆಳಿಗ್ಗೆ ಗಣೇಶನಿಗೆ ದೂರ್ವೆ ಅರ್ಪಿಸಿ ನಂತರ ಶಿವನಿಗೆ ಜಲಾಭಿಷೇಕ ಮಾಡಿ. ದೂರ್ವೆ ಎಂದರೆ ಗರಿಕೆ.
ಇನ್ನು ಹಸಿರು ಬಣ್ಣ, ಈ 5 ದಿನ ನಿಮ್ಮ ಜೇಬಿನಲ್ಲಿ ಹಸಿರು ಬಣ್ಣದ ಕರ್ಚೀಫ್ ಇಟ್ಟುಕೊಳ್ಳಿ ಅಥವಾ ಹಸಿರು ಬಣ್ಣದ ಬಟ್ಟೆ ಧರಿಸಿ. ಇದು ನಿಮ್ಮ ಬುಧ ಗ್ರಹವನ್ನು ಬಲಪಡಿಸುತ್ತದೆ. ಇನ್ನು ಧಾನ್ಯ ದಾನ, ಹೆಸರು ಬೇಳೆಯನ್ನು ಬಡವರಿಗೆ ಅಥವಾ ಗೋಶಾಲೆಗೆ ದಾನ ಮಾಡಿ. ಇದು ನಿಮ್ಮ ಕರ್ಮ ದೋಷಗಳನ್ನು ಸುಡುತ್ತದೆ. ಇನ್ನು ಈ ಮಂತ್ರವನ್ನು ಜಪಿಸಿದರೆ ಓಂ ನಮಃ ಶಿವಾಯ ಮಂತ್ರದ ಜೊತೆಗೆ ಓಂ ಬುಧಾಯ ನಮಃ ಎಂದು 108 ಬಾರಿ ಜಪಿಸಿ, ನಿಮಗೆ ಅದೃಷ್ಟ ಸಿಗುತ್ತದೆ. ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಸಮಯ ಈಗ ಪಕ್ಷವಾಗಿವೆ. ಅವಕಾಶಗಳು ನಿಮ್ಮ ಮನೆ ಬಾಗಿಲು ತಟ್ಟುತ್ತಿವೆ. ಸೋಮಾರಿತನ ಬಿಟ್ಟು ಶಿವನ ಮೇಲೆ ನಂಬಿಕೆ ಇಟ್ಟು ಮುನ್ನುಗ್ಗಿ. ಈ 5 ದಿನಗಳ ಫಲ ನಿಮಗೆ ಹೇಗೆ ಅನುಭವಕ್ಕೆ ಬಂತು ಅನ್ನೋದನ್ನು ದಿನ ಕಳೆದಂತೆ ಕಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಮಿಥುನ ರಾಶಿ ಗ್ರೂಪ್ಗಳಲ್ಲಿ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ನಮ್ಮ DTV ಕರುನಾಡು ಚಾನಲನ್ನು ದಿನನಿತ್ಯದ ಭವಿಷ್ಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಸರ್ವರಿಗೂ ಈ ಮಹಾದೇವನ ಸುಖ ಶಾಂತಿ ಐಶ್ವರ್ಯ ಕರುಣಿಸಲಿ. ಧನ್ಯವಾದಗಳು. ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಭವಿಷ್ಯದಲ್ಲಿ ಸಿಗೋಣ.